ನಮ್ಮ ನಾಡು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ವಿಟ್ಲ ಕಸಬಾ ಗ್ರಾಮದ ಪರಪ್ಪಾದೆಯಲ್ಲಿರುವ ಉಕ್ಕುಡ ಅಬ್ದುಲ್ ಅಜೀಜ್ ಅವರ ಕಪ್ಪು ಕಲ್ಲು ಕೋರೆಯಲ್ಲಿ ಜೀತ ಪದ್ಧತಿಯಲ್ಲಿ ದುಡಿಯುತ್ತಿದ್ದ 39 ಕಾರ್ಮಿಕರನ್ನು ಮಂಗಳೂರು ಸಹಾಯಕ ಕಮಿಷನರ್ ಅವರ ಹಿರಿತನದ ಅಧಿಕಾರಿಗಳ ತಂಡ ಬುಧವಾರ ಪೂರ್ವಾಹ್ನ ಸ್ಥಳಕ್ಕೆ ದಾಳಿ ಮಾಡಿ ಬಿಡುಗಡೆ ಮಾಡಿದೆ. ವಿಟ್ಲ ಕಸಬಾ ಗ್ರಾಮದ ಉಕ್ಕುಡ ಸಮೀಪದ ವರಪಾದೆ ಎಂಬಲ್ಲಿ ಸರ್ವೆ ನಂಬರ್ 718/1ರಲ್ಲಿರುವ ಕಪ್ಪು ಕಲ್ಲಿನ ಕೋರೆಗೆ ಎಸಿ ಪ್ರಭುಲಿಂಗ ಕವಳಿಕಟ್ಟೆ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಮಾನವ ಹಕ್ಕು ಆಯೋಗದ 5 ಅಧಿಕಾರಿಗಳು ಬುಧವಾರ ಬೆಳಗ್ಗೆ ದಾಳಿ ನಡೆಸಿ ಸುಮಾರು 25 ಮಂದಿ ಜೀತದಾಳುಗಳನ್ನು ಬಿಡುಗಡೆಗೊಳಿಸಿ ಊರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಜೀತದಾಳುಗಳಲ್ಲಿ ಮಕ್ಕಳು ಸೇರಿದ್ದಾರೆ. ತಮಿಳುನಾಡು, ಆಂಧ್ರಪ್ರದೇಶ, ಮಳವಳ್ಳಿ, ಕೊಳ್ಳೇಗಾಲ ಮೊದಲಾದ ಊರುಗಳಿಂದ ಬಂದವರನ್ನು ಈ ಕೋರೆಗಳಲ್ಲಿ ಜೀತದಾಳುಗಳಾಗಿ ದುಡಿಸುತ್ತಿದ್ದಾರೆ ಎಂದು ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿದ್ದರಿಂದ ದಾಳಿ ನಡೆಯಿತು. ಎಸಿ ಪ್ರಭುಲಿಂಗ ಕವಲಿಕಟ್ಟೆ ತನಿಖಾ ವರದಿಯಲ್ಲಿ ಈ ರೀತಿ ದಾಖಲಿಸಿಕೊಂಡಿದ್ದಾರೆ. ಉಕ್ಕುಡ ಅಬ್ಬಾಸ್ ಹಾಜಿ ಅವರ ಹೆಸರಿನಲ್ಲಿರುವ ಈ ಕೋರೆ ಅಬ್ದುಲ್ ಅಜೀಜ್ ನಡೆಸುತ್ತಿದ್ದಾರೆ. ಇಲ್ಲಿ ಒಟ್ಟು 45 ಮಂದಿಗೂ ಮಿಕ್ಕಿ ಕಾರ್ಮಿಕರಿದ್ದಾರೆ. ಇವರಲ್ಲಿ ಕೆಲಸ ಮಾಡುತ್ತಿದ್ದ 10 ಮಹಿಳೆಯರು ಮತ್ತು 15 ಮಂದಿ ಗಂಡಸರನ್ನು ಜೀತದಾಳುಗಳಂತೆ ದುಡಿಸುತ್ತಿದ್ದಾರೆ. ಕಾರ್ಮಿಕರ ವಾಸ್ತವ್ಯದ ಶೆಡ್ ಹೀನಾಯ ಸ್ಥಿತಿಯಲ್ಲಿದೆ. ಮಾಲೀಕರು ಹೇಳಿದ ಹೋಟೆಲ್ನಲ್ಲಿ ತಿನ್ನಬೇಕು, ಅವರು ಕೊಟ್ಟಷ್ಟೇ ಹಣ ತೆಗೆದುಕೊಳ್ಳಬೇಕು. ವೇತನ ಪಾವತಿಸದೆ 5-6 ವರ್ಷಗಳಿಂದ ಇದೇ ರೀತಿ ಸತಾಯಿಸುತ್ತಿದ್ದಾರೆ. ಅನಾರೋಗ್ಯದಲ್ಲಿರುವ ಪಾರ್ವತಿ ಅವರನ್ನು ಆಸ್ಪತ್ರೆಗೆ ತೆರಳಲು ಬಿಡಲಿಲ್ಲ. ವಾರಕ್ಕೆ ₹100 ಮತ್ತು 1 ಕೆಜಿ ಅಕ್ಕಿ ಕೊಟ್ಟು ಬಾಯಿ ಮುಚ್ಚಿಸುತ್ತಿದ್ದಾರೆ. ಈ ರೀತಿಯಾಗಿ ನವೀನ, ಪಾರ್ವತಿ, ಕರೀಂ, ಮಾದೇಶ, ಶಾರದಾ, ವಜ್ರವೇಲು ಮೊದಲಾದವರು ಮೌಖಿಕ ದೂರು ನೀಡಿದ್ದಾರೆ. ಅವರೆಲ್ಲ ತಮ್ಮನ್ನು ಬಿಡುಗಡೆ ಮಾಡಲು ಮಾನವ ಹಕ್ಕು ಆಯೋಗಕ್ಕೆ ಮಾಡಿದ ವಿನಂತಿ ಮೇರೆಗೆ ಕಾರ್ಯಾಚರಣೆ ನಡೆಸಲಾಗಿದೆ. ಮಾನವ ಹಕ್ಕು ಆಯೋಗದ ಮತ್ತು ಕಂದಾಯ ಇಲಾಖೆ ಜೀತದಾಳುಗಳನ್ನು ಅಲ್ಲಿಂದ ಪಾರು ಮಾಡಿ ಊರಿಗೆ ಕಳುಹಿಸಿಕೊಡುವ ಜವಾಬ್ದಾರಿ ವಹಿಸಿಕೊಂಡಿದೆ. ಈ ನಡುವೆ ಕೊಳ್ಳೇಗಾಲದಿಂದ ಬಂದ ಕೆಲ ಮಂದಿ ಮಾತ್ರ ತಮಗೆ ಉತ್ತಮ ವೇತನ ನೀಡುತ್ತಿದ್ದಾರೆ, ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದರಿಂದ ಅವರಿಗೆ ಅಲ್ಲೇ ದುಡಿಯಲು ಅವಕಾಶ ನೀಡಲಾಗಿದೆ ಎಂದು ಎಸಿ ಪ್ರಭುಲಿಂಗ ಕವಲಿಕಟ್ಟೆ ತಿಳಿಸಿದ್ದಾರೆ. ಬಂಟ್ವಾಳ ತಹಶೀಲ್ದಾರ್ ರವಿಚಂದ್ರ ನಾಯಕ್, ವಿಟ್ಲ ಕಂದಾಯ ನಿರೀಕ್ಷಕ ಡಿಬಿ ಅಬೂಬಕರ್, ಪಾಣೆಮಂಗಳೂರು ಕಂದಾಯ ನಿರೀಕ್ಷಕ ಸಾಧು, ಗ್ರಾಮ ಕರ್ಣಿಕರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಂಟ್ವಾಳ, ವಿಟ್ಲ ಪೊಲೀಸರು ಬಂದೋಬಸ್ತ್ ಮಾಡಿದ್ರು. ಈ ಮಧ್ಯೆ ತಮಿಳುನಾಡಿನ ತಿರುಪುರದ ಸರೋಜಾ, ರಾಜ, ಸುಮಾ, ತಮಿಳುನಾಡಿನ ಕೃಷ್ಣಗಿರಿಯ ಮಾದೇಶ, ಶೀನಾ ಅವರನ್ನು ಸ್ವಂತ ಊರಿಗೆ ತೆರಳಲು ಅವಕಾಶ ನೀಡಲಾಗಿದೆ.